ಶಿಡ್ಲಘಟ್ಟ ತಾಲೂಕಿನ ಚೇಮಂಗಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2009-10ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಕಾಳಜಿಯಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸಕಾಲದಲ್ಲಿ ಶಾಲೆಗೆ ಬರಬೇಕು, ಆ ಮೂಲಕ ತಮ್ಮ ಶೈಕ್ಷಣಿಕ ಭವಿಷ್ಯವನ್ನು ಉಜ್ವಲ ಮಾಡಿಕೊಳ್ಳಬೇಕೆಂಬ ಉದ್ದೇಶದಿಂದ ಪ್ರಾಯೋಗಿಕವಾಗಿ 10 ಸೈಕಲ್ಗಳನ್ನು ವಿತರಿಸಿದ್ದು, ಇವತ್ತು ಅದರ ಸಂಖ್ಯೆ 25ಕ್ಕೆ ಏರಿದೆ. ರಾಜ್ಯ ಸರ್ಕಾರ ವಿದ್ಯಾರ್ಥಿನಿಯರಿಗೆ ಸೈಕಲ್ ನೀಡುವ ಯೋಜನೆಯನ್ನ ಸ್ಥಗಿತಗೊಳಿಸಿದೆ. ಆದರೂ ಸಹ ಹಳೆ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಿ ಅದರ ಮೊತ್ತದಲ್ಲಿ 10 ಸೈಕಲ್ಗಳನ್ನು ಶಾಲೆಗೆ ಕೊಡುಗೆಯಾಗಿ ನೀಡಿ ಸೈಕಲ್ ಲೈಬ್ರರಿ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಹಳೆಯ ವಿದ್ಯಾರ್ಥಿಗಳ ಜೊತೆಗೆ ಶಾಲೆಯ ಶಿಕ್ಷಕರು, ದಾನಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು ಸಹಕಾರ ನೀಡಿದ್ದು, ಪ್ರಸ್ತುತ ಶಾಲೆಯಲ್ಲಿ 25 ವಿದ್ಯಾರ್ಥಿಗಳಿಗೆ ಶಾಲೆಗೆ ಬರಲು ಮತ್ತು ಮನೆಗಳಿಗೆ ತೆರಳಲು ಸೈಕಲ್ ಸೌಲಭ್ಯವನ್ನು ಒದಗಿಸಲಾಗಿದೆ. ಪ್ರತಿ ಶೈಕ್ಷಣಿಕ ವರ್ಷ ನಮ್ಮ ಶಾಲೆಯ ದಾಖಲಾತಿ ಕಡಿಮೆ ಆಗ್ತಾ ಇತ್ತು. ಈ ದಾಖಲಾತಿಯನ್ನು ಹೆಚ್ಚಳ ಮಾಡೋದಕ್ಕೆ ಏನು ಮಾಡಬೇಕು ಅಂತೇಳಿ ನಮ್ಮ SDMC ಅವರು ಸಹೋದ್ಯೋಗಿಗಳ ಜೊತೆ ಚರ್ಚೆಯನ್ನು ಮಾಡಿದಾಗ ಈ ವಿನೂತನವಾದಂಥ ಒಂದು ಪರಿಕಲ್ಪನೆ ಬಂತು, ಸೈಕಲ್ ಲೈಬ್ರರಿ ಅಂತ. ಅದೇ ಸಮಯದಲ್ಲಿ 2009-10ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಬಂದು ಈ ನಮ್ಮ ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಮಾಡ್ತೀವಿ, ನಮ್ಮಲ್ಲಿ ಒಂದು ದೊಡ್ಡ ಮೊತ್ತ ಇದೆ, ಏನು ಮಾಡಬೇಕು ಅಂತ ಹೇಳಿದಾಗ ನಮಗೇನು ಪ್ರಶಸ್ತಿಗಳು ಏನು ಬೇಡ, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ದೂರದಿಂದ ಬರ್ತಿದ್ದಾರೆ, ಒಂದು 10 ಕಿಲೋಮೀಟರ್ ರೇಡಿಯಸ್ ಇದೆ ನಮ್ಮ ಶಾಲೆಗೆ, ಆ ಮಕ್ಕಳಿಗೆ ಒಂದು ಉಚಿತವಾಗಿ ಸೈಕಲನ್ನು ಕೊಡಿ ಅಂತ ಹೇಳಿದಾಗ ಪ್ರಪ್ರಥಮ ಬಾರಿಗೆ ಮೇ ತಿಂಗಳಲ್ಲಿ 10 ಸೈಕಲ್ಗಳನ್ನು ಕೊಟ್ಟರು. ಅದೇ ನಮಗೆ ನಾಂದಿ ಆಯಿತು. ಒಟ್ಟು ಈಗ 25 ಸೈಕಲ್ಗಳು ನಮ್ಮ ಶಾಲೆಯಲ್ಲಿದೆ. ಮತ್ತು ಈ ವರ್ಷ ಆಗಸ್ಟ್ 15ರಂದು ನಮ್ಮ 24-25ನೇ ಸಾಲಿನ ವಿದ್ಯಾರ್ಥಿಗಳು 5 ಸೈಕಲನ್ನು ಕೊಟ್ಟರು. ನಮ್ಮ ಶಿಕ್ಷಕರೆಲ್ಲ ಸೇರಿ 5 ಸೈಕಲನ್ನು ಸೇರಿಸಿ ಒಟ್ಟು 25 ಸೈಕಲನ್ನು ನಾವು ಶಾಲೆಗೆ ಮಕ್ಕಳಿಗೆ ಉಚಿತವಾಗಿ ಕೊಟ್ಟಿದ್ದೀವಿ. ಅದನ್ನು ಅವರು 10ನೇ ತರಗತಿ ಮುಗಿದ ಮೇಲೆ ಮತ್ತೆ ನಮಗೆ ಕೊಡ್ತಾರೆ. ಅದೇ ರೀತಿಯೇ ನಾವು ಪ್ರತಿ ಎಲ್ಲ ಮಕ್ಕಳಿಗೂ ಒಂದು ಸೈಕಲನ್ನು ನೀಡುವಂಥ ಒಂದು ಯೋಜನೆ ಮುಂದೆ ಇದೆ. ಈ ಸೈಕಲನ್ನು ನೀಡಿದಂತಹ ಹಳೆಯ ವಿದ್ಯಾರ್ಥಿಗಳಿಗೆ ಮತ್ತು SDMC ಸದಸ್ಯರಿಗೆ, ಅಧ್ಯಕ್ಷರಿಗೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನನ್ನ ಹೆಸರು ನಾಗಲಕ್ಷ್ಮಿ. 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಊರು ನಾರಾಯಣದಾಸರಳ್ಳಿ. ನಮಗೆ ಬಸ್ನ ವ್ಯವಸ್ಥೆ ಇರುವುದಿಲ್ಲ. ಆದ್ದರಿಂದ ನಾವು ಬೆಳಗ್ಗೆ ಸರಿಯಾದ ಸಮಯಕ್ಕೆ ಶಾಲೆಗೆ ಬರಲು ಸಾಧ್ಯವಾಗುತ್ತಿಲ್ಲ ಮತ್ತು ಸಮಯಕ್ಕೆ ಸರಿಯಾಗಿ ಮನೆಗೆ ಹೋಗಲು ಕೂಡ ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ನಮಗೆ ಸೈಕಲ್ ಕೊಟ್ಟಿರುವುದರಿಂದ ನಮಗೆ ಉಪಯೋಗವಾಗುತ್ತಿದೆ. ಪ್ರಸ್ತುತ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸೈಕಲ್ಗಳನ್ನು ನೀಡಲಾಗಿದ್ದು, ಅವರು ಅದನ್ನು ಬಳಕೆ ಮಾಡಿಕೊಂಡು ನಂತರ ಶಾಲೆಗೆ ಸೈಕಲ್ಗಳನ್ನು ವಾಪಸ್ ಕೊಡಬೇಕು. ಒಂದು ವೇಳೆ ಸೈಕಲ್ನಲ್ಲಿ ಏನಾದರೂ ದುರಸ್ತಿಗೆ ಬಂದಿದ್ರೆ ಹೊಸ ಸೈಕಲ್ ಖರೀದಿಸಿ ಬೇರೆ ವಿದ್ಯಾರ್ಥಿಗಳಿಗೆ ನೀಡುವ ಯೋಜನೆಯನ್ನ ಶಾಲೆಯ ಶಿಕ್ಷಕರು ಮತ್ತು ದಾನಿಗಳು ಹೊಂದಿದ್ದಾರೆ. ನನ್ನ ಹೆಸರು ಡಾಕ್ಟರ್ M. ಶಿವಕುಮಾರ್ ಅಂತ ಹೇಳಿ, ನ್ಯಾಷನಲ್ ಅವಾರ್ಡಿ ಟೀಚರು. ಈ ಒಂದು ಚೀಮಂಗ್ಲ ಶಾಲೆಯಲ್ಲಿ ಏನಪ್ಪ ಅಂತಂದರೆ ನಮ್ಮ HM ಸರ್ ಆಗಲೇ ಹೇಳಿದಾಗೆ ಪ್ರತಿ ವರ್ಷ ಸ್ವಲ್ಪ ದಾಖಲಾತಿ ಕಡಿಮೆ ಆಗ್ತಿತ್ತು. ಇದಕ್ಕೆ ಕಾರಣ ಏನು ಅಂತ ಹುಡುಕಿದಾಗ ದೂರದಿಂದ ಬರುವಂಥ ಹೆಣ್ಣುಮಕ್ಕಳಿಗೆ ಅಲ್ಲಿ ಬಸ್ ವ್ಯವಸ್ಥೆಗಳಿರೋದಿಲ್ಲ ಮತ್ತು ನಮ್ಮದು ಇಲ್ಲಿ ಸ್ಪೆಷಲ್ ಕ್ಲಾಸ್ ಇರ್ತಿತ್ತು, ಬೆಳಗ್ಗೆ ಸಂಜೆ ಸ್ಪೆಷಲ್ ಕ್ಲಾಸ್ ಇರ್ತಿತ್ತು. ಈ ಟೈಮಲ್ಲಿ ಅವರಿಗೆ ಹೋಗ್ಲಿಕ್ಕೂ ಕಷ್ಟ ಆಗ್ತಿತ್ತು. ಇದನ್ನು ಮನಗಂಡಂತ ನಾವು KDB ಸಭೆಯಲ್ಲಿ ಒಂದು ಸರಿ ನಾನು ಪ್ರಸ್ತಾಪ ಮಾಡಿದ್ದೆ ನಮ್ಮ ಪಂಚಾಯಿತಿಯಲ್ಲಿ, ನಮಗೆ ಒಂದು ಸೈಕಲ್ಸನ್ನು ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ. ಅವರು ನೋಡ್ತೀವಿ ಅಂತ ಹೇಳಿದ್ರು. ಆದರೆ ಅದರ ಕಾರ್ಯರೂಪವಾಗಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ಅದನ್ನು ಮಾಡಿಕೊಟ್ರು. ನಂತರ ಇವಾಗ ಏನಾಗಿದೆ ಅಂತಂದರೆ ಈ ಸುತ್ತಮುತ್ತಲೂ ಇರ್ತಕ್ಕಂಥ ಎಲ್ಲ ನಮ್ಮ ಶಾಲೆಗೆ ಬರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಒಂದು ಬೇಗ ಹೋಗಲಿಕ್ಕೆ ಮತ್ತು ಬರಲಿಕ್ಕೆ ತುಂಬ ಅನುಕೂಲನೇ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಸಾರ್ವಜನಿಕರು ಇದಕ್ಕೆ ಹೆಚ್ಚಿಗೆ ಕೊಟ್ಟರೆ ನಮ್ಮಲ್ಲಿ 100-120 ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ. ಆ ಎಲ್ಲ ಮಕ್ಕಳಿಗೂ ಇದನ್ನು ದೊರೆತರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ನಯನ. 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಚೀಮಂಗ್ಲ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನನ್ನ ಊರು KG ಪುರ. ಅಲ್ಲಿಂದ ಬಸ್ ವ್ಯವಸ್ಥೆ ಇಲ್ಲ. ಬಸ್ ಸೈಕಲ್ ಕೊಟ್ಟಿರೋದ್ರಿಂದ ಸ್ಪೆಷಲ್ ಕ್ಲಾಸಿಗೆ ಬೇಗ ಬರಲು, ಮನೆಗೆ ಬೇಗ ಹೋಗಲು ಸಾಧ್ಯವಾಗುತ್ತಿದೆ. ಬಸ್ ವ್ಯವಸ್ಥೆ ಇದ್ದರೂ ಇನ್ ಟೈಮ್ಗೆ ಬಸ್ ಬರುತ್ತಿದೆ. ನನ್ನ ಹೆಸರು ರಾಘವೇಂದ್ರ. ನಾನು ಆಲ್ಡಿಯಿಂದ ಬರುತ್ತಿದ್ದೇನೆ. ನಮ್ಮ ಊರು ದೂರ 8 ಕಿಲೋಮೀಟರ್. ಬರೋಕ್ಕೆ ಕಷ್ಟ ಆಗುತ್ತದೆ. ಬೆಳಗ್ಗೆ ಬಸ್ ಕರೆಕ್ಟಾಗಿ ಬರಲ್ಲ, ಸ್ಕೂಲಿಗೆ ಲೇಟಾಗಿ ಆಗುತ್ತದೆ. ಅದಕ್ಕೆ ಸ್ಪೆಷಲ್ ಕ್ಲಾಸ್ ಇರೋದಕ್ಕೆ ನಮಗೆ ಸೈಕಲ್ ಕೊಟ್ಟಿರೋದಕ್ಕೆ ಉಪಯೋಗ ಆಗುತ್ತೆ. ಜಿಲ್ಲೆಯ ಜನಪ್ರತಿನಿಧಿಗಳು, ಸಮಾಜ ಸೇವಕರು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಳೆಯ ವಿದ್ಯಾರ್ಥಿಗಳು ಈ ಮಾದರಿಯ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕಾಗಿದೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ.